ಗೈಸ್ ದೊಡ್ಡ ಇಶ್ಯೂ ಆಗಿಬಿಟ್ಟು ನಮ್ಮ ಕಶಿಲ್ನ ಮೊಬೈಲನ್ನು ನಾವು ಅಂಗಡಿಗೆ ಹೋಗಿದ್ವಲ್ಲ ಅಲ್ಲೇ ಬಿಟ್ಟು ಬಂದಿದ್ದೇವೆ. ಮೀನಿಂದ ಫ್ರೈ ಆಯಿತು, ಈಗ ಊಟ ಮಾಡ್ತಿದ್ದೇವೆ. ಗಂಟೆ 1 ಆಗ್ತಾ ಬಂತು. ನಾವು ಈಗ ಮೀನು ತರ್ಲಿಕ್ಕೆ ಹೋಗ್ತಿದ್ದೇವೆ. ಇನ್ನೂ ಅಡುಗೆ ಮಾಡಿ ಊಟ ಮಾಡಬೇಕು. ಅಷ್ಟರಲ್ಲಿ ನಮ್ಮ ಉಮೇಶನ ಒಂದು ಇದು ನೋಡಿ, ಇದನ್ನ ನೀನು ಫ್ರೆಂಡ್ಶಿಪ್ ಕೂಡ ಇದು ಅದು ಆಮೇಲೆ ಅದು ಎಂತ ಆಕ್ಚುಲಿ ನಾವು ಎಲ್ಲಿಗೋ ಹೋಗ್ತಾ ಇದ್ದೇವೆ. ಎಲ್ಲಿಗಂತ ನಿಮಗೆ ಗೊತ್ತಾಗ್ತದೆ ಸ್ವಲ್ಪ ದಿನದಲ್ಲಿ. ಯೋ ಗೈಸ್, ಲಾಸ್ಟ್ ಟೈಮ್ ಇವರು ಒಂದು ವಿಡಿಯೋ ಮಾಡಿದ್ರು, ಅಂದರೆ ನಾನು ಇರಲಿಲ್ಲ ವಿಡಿಯೋದಲ್ಲಿ, ನಾನು ಊರಲ್ಲಿದ್ದೆ. ಇವರು ಮೀನು ಸಾರು ಒಂದು ವಿಡಿಯೋ ಮಾಡಿದ್ರು. ಸೊ ಆ ವಿಡಿಯೋಗೆ ತುಂಬ ಕಮೆಂಟ್ ಬಂದಿತ್ತು, ಮೀನು ಫ್ರೈ ಯಾವಾಗ ಮಾಡ್ತೀರಾ ಅಂತ. ಸೊ ಇವತ್ತು ನಾವು ಮೀನು ಫ್ರೈ ಮಾಡ್ತಾ ಇದ್ದೇವೆ. ಅದಕ್ಕೆ ಮೀನು ತರಲಿಕ್ಕೆ ಹೋಗ್ತಾ ಇದ್ದೇವೆ. ಯಾವುದು ಮೀನು ಸಿಗ್ತದೆ ಅಂತ ನಮಗಂತೂ ಗೊತ್ತಿಲ್ಲ. ನೋಡುವ. ನಾವಂತೂ ತಗೊಳ್ಳೋದು ಮಲ್ಪೆ ಅಥವಾ ಮಂಗಳೂರು ಮೀನೇ, ಬಿಕಾಸ್ ವಿ ಕಾಂಟ್ ಈಟ್ ಅದರ್ ಮೀನ್ಸ್. ಲೆಟ್ಸ್ ಗೋ. ಇಂಗ್ಲಿಷು ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಲೆಟ್ಸ್ ಗೋ. ತುಂಬ ದೂರ ಏನೂ ಇಲ್ಲ, ಇಲ್ಲೇ ನಮ್ಮ ಫಿಶ್ ಸ್ಟಾಲ್, ಅಲ್ಲಿಗೆ ಬಂದಿದ್ದೇವೆ. ಅಲ್ಲಿ ಇಬ್ಬರು ಹೋಗಿದ್ದಾರೆ ನಮ್ಮ ಜನ, ಇನ್ನೊಬ್ರು ಇಲ್ಲಿ ಕ್ಯಾಮರಾ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನೋಡಬೇಕು ನಮ್ಮ ಊರಿನ ಮೀನು ಸಿಗ್ತದಾ ಇಲ್ವಾ ಅಂತ. ಪ್ರಸಿಲ್ ಯಾವ ಮೀನು ತಗೊಳ್ತಿದ್ದೇವೆ ನಾವು ಇವತ್ತು? ಗೈಸ್, ನಾವು ಬಂಗಡೆ, ಬೂತಾಯಿ, ಕೊಡ್ಡಾಯಿ, ಮರವಾಯಿ, ಜಂಜಿ ಎಲ್ಲ ಇದೆ. ನಾವು ಬಂಗಡೆ ತಗೊಳ್ಳು ಅಂತ ಇದ್ದೇವೆ. ನೋಡುವ ಯಾವುದಿದೆ. ಗೈಸ್, ನಮಗೆ ಮಲ್ಪೆ ಬಂಗಡೆ ಸಿಕ್ತು. ಈಗ ಮಲ್ಪೆ ಗೈಸ್, ಮಲ್ಪೆ ಮೀನಂತೆ. ಮಲ್ಪೆ ಉಡುಪಿಯಿಂದ ಬೆಂಗಳೂರಿಗೆ ಬಂದಿದೆ ಬಸ್ಸಲ್ಲಿ. ಇನ್ನು ಮನೆಗೆ ಹೋಗಿ ಮೀನು ಫ್ರೈ ಮಾಡುವ. ಗೈಸ್, ಉಮೇಶ್ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡೆರಡು ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ನೀವು ಆ್ಯಡ್ ಹೊರಡಿಸಿ ಮೊಬೈಲ್ ನೀವೇ ಬಂದು. ಬ್ರೋ, ಲಿಂಬೆ ಹುಳಿ ಯಾಕೆ ತಗೊಂಡದ್ದು ನೀವು? ಅದು ಸ್ವಲ್ಪ ನಮಗೆ ಯಾರು ಕಣ್ಣು ಹಾಕಿದ್ದಾರೆ, ಅದಕ್ಕೆ ಸ್ವಲ್ಪ ಪೂಜೆ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಸೇರೆ. ಸೊ ಇದೆರಡು ತಗೊಂಡು ಸ್ವಲ್ಪ ಪೂಜೆ ಮಾಡಿ ಹೊರಗಡೆನೇ ತಗೊಂಡು ಮುಂದೆ ಟೈಪ್ನ ತಿಂಡಿ ಹಾಗೆ ತಿನ್ನಬಾರ್ದು. ಇಲ್ಲಿ ನೋಡಿ ಗೈಸ್, ಅಲ್ಲಿ ಕಾಮನ್ ಸೆನ್ಸ್ ಅಂಗಡಿಗೆ ಬಂದು ತಗೊಳ್ಳೋದು ಬಿಟ್ಟು ಟೇಸ್ಟ್ ನೋಡಿ. ನೆಲ್ಲಿಕಾಯಿ ತಿಂತೀನಿ ಅಂಗಡಿ ಹೆಂಗಲ್ಲ ನನ್ನ ಮಾವಿನ ಅಂಗಡಿ ಇವಂತೆ ಉಮೇಶಂದಂತೆ, ಉಮೇಶನ್ ಮಾವ ಅಂತ. ಅಲ್ಲಿಗೆ ಆಗಲೇ ಅರ್ಥ ಆಗ್ಬೋದು. ಮತ್ತೆ ಅರ್ಥ ಹೆಂಗ್ ಘಾಟಿ ಬಿಟ್ಟಿದೆ. ಘಾಟಿ ಬದನೆಕಾಯಿ ಡಾಮ್ ಡಾಮ್ ನೋಡಿದೆ ಒಳ್ಳೆದು ಕೂಡ ಕಿತ್ತುಂಡು ಕಿತ್ತುಂಡು ಇದ್ದ ಕಿತ್ತುಂಡಿಗೆ ಅಷ್ಟು ಅಲ್ಲಿಗೆ ನಿಲ್ಸು 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 ಬ್ಯಾಕ್ 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 ಬಾ. ಪ್ಲೇ ಪ್ಲೇ ಬಲೆ ಒಂಜಿ ಮಾಡಿ ಅದೊಂದು ತಗೊಳ್ಳು. ಅದು ಇಲ್ಲಿ ನೋಡಿ, ಕುತ್ಕೊಳ್ಳಿಕ್ಕೆ ಆಗ್ತದೆ ಈ ಥರ. ಇದು ಬೇಡ, ಇದಾಗ್ಬೋದು, ಇದು ಒಳ್ಳೆ. ಇನ್ನ ಬಸತ್ತಾರ್ಯಾ ಇನ್ನ ಸುದ್ದಿ. ಇದು ಮೀನು ಬಂತು. ಇನ್ನು ಮೀನ್ ಫ್ರೈ ಮಾಡಿ ಚಕ ಚಕ್ ಅಂತ ಪೀಸ್ ಮಾಡಿ ರೆಡಿ. ಕಿಶೋರನಿಗೆ ಸಂಜೆಗೆ ಬೇಕಾಗ್ತದೆ ಇದು, ಅದಕ್ಕೆ ನಾವು ಟೋಲ್ ಮಾಡಿ ಇಡುದು. ಸಂಜೆ ಸ್ವಲ್ಪ ಅವನಿಗೆ ಪಿಡ್ಕ ಹಾಕ್ಲಿಕ್ಕೆ ಒಂದು ವಿಡಿಯೋ ಬರ್ತದೆ ನೋಡಿ, ಆಯ್ತಾ? ಪಿಡ್ಕ ಹಾಕಿದ್ಮೇಲೆ ಲ್ಯಾಂಡ್ಸ್ಕೇಪ್ ಬರುತ್ತೆ ನಮ್ಮ ವಿಡಿಯೋ. ಸ್ಪೈಸಿ ಬೋರ್ಡ್ ಏನ ಸ್ಪೈಸಿ ಬೋಂಡೆ ಸ್ಪೈಸಿ ಬೇಕಾದ್ರೆ ನಾವು ಮಾಡ್ತಾ ಇದ್ದೇವೆ ಸೋಡಾ. ಏನಕ್ಕೆ ಸರ ಮಿಕ್ಸ್ ಅಲ್ಲಿ ಉಂಟು, ಇವನಿಗೆ ಎಕ್ಕುದಿಲ್ಲ. ಗರ 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 ಸಾಮ್ರಾಜ್ಯ പാടുവേ അവര് പാടുതാ ലാപ്പിച്ചില്ലേ
ಯಾಕೆ ಎಂಕ ನಾರ್ಮಲ್ ಲಿಂಕ್ ಸೋಡಾ ಅವನ್ ಹೆಂಗ್ ನಾರ್ಮಲ್ ಪಾಡ್ ಬೇ ಯಾವಡಂದ ಮಸಾಲೆ ಎಲ್ಲ ಕಡೆ ಮೀನ ಕೈಟಿಲ್ಲ ಸತ್ಯ ಯಾವ ಜಬೆ ಯಾವ ಜಾಗ ಆದ್ರೆ ನಾವೀಗ ಫಿಶ್ ಫ್ರೈ ಮಾಡಿ ಇನ್ನು ಟೊಮೆಟೊ ಸಾರು ಮಾಡಿ ಊಟ ಮಾಡಬೇಕು. ಎಷ್ಟು ಟೈಮ್ ಹಿಡಿತದೆ? ಒಬ್ರು ಈಗ ಒಂದು ಕಾಲಲ್ಲಿ ಬ್ಯುಸಿ ಆದ್ರು, ಇನ್ನೊಬ್ರು ಫಿಶ್ ಫ್ರೈಗೆ ಮಸಾಲ ರೆಡಿ ಮಾಡ್ತಾ ಇದ್ದಾರೆ, ಇನ್ನೊಬ್ಬ ಫಿಶ್ ತೊಳಿತಾ ಇದ್ದಾನೆ. ಅದೆಲ್ಲ ಬೇಡ. ಅಮ್ಮ ಇಪ್ಪು ಫಿಶ್ ಫ್ರೈ ಪನ್ನೀರ್ ಕಿಟ್ಟಿಂಗ್ ಇರಕ್ಕಂಗಿಲ್ಲ. ಕನ್ನಡದಲ್ಲಿ ಮಾತಾಡಿ ಬಾರಿ, ನಿಮ್ ತಳಂಗ್ ಬುಂಗ್ ಬ್ಯಾಂಗ್ ಬುಂಗ್ ಮಾತಾಗೋದಿಲ್ಲ. ಅದು ಮೀನ್ ಫ್ರೈ ಕ್ರಿಸ್ಪಿ ಆಗ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ ನಾವು, ಅಂದ್ರೆ ಅದು ಕ್ರಂಚಿ ಕ್ರಂಚಿ. ಎಂತ ವ್ಲಾಗರ್ಸ್ ಮಾರೆ, ಎರಡೆರಡು ಕ್ಯಾಮರಾದಲ್ಲಿ ವ್ಲಾಗ್ ಮಾಡ್ತಿದ್ದೀರಿ ಅಂದ್ರೆ ದೊಡ್ಡ ದೊಡ್ಡ ಇದಾಗ್ತೀರಿ. ಒನ್ ಮೋರ್ ಅನ್ಬೇಕು, ಚಟಾಪಟ ಚಟಾಪಟ. ಮಳೆ 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 ಬೋಳಿ ಮಾಡಿ साहित्य पोयेना बजी बजी हड़ापे मारे ಗೈಸ್ ಇದು ಕೆಳಗೆ ಒಂದು ಮೀನ್ ಕೆಳಗೆ ಬಿತ್ತು, ಅದು ನಾವು ಕಿಶೋರನಿಗೆ ಹಾಕ್ತಾ ಇದ್ದೇವೆ. ಗೈಸ್ ಒಂದು ಮೀನ್ ಕೆಳಗಡೆ ಬಿದ್ದಿತ್ತಲ್ಲ, ಸೊ ಅದರದ್ದು ಕಣ್ಣು ತೆಗಿತಾ ಇದ್ದೇವೆ. ಅದು ಕಿಶೋರನಿಗೆ ಹಾಕಬೇಕು, ಸೊ ಅದಕ್ಕೆ ಗೊತ್ತಾಗ್ಬೇಕಲ್ಲ ನಮಗೆ. ಮೀನು ಹಾಕೋದು ಮತ್ತೆಂತ, ಕಾಲು ತಿನ್ಲಿಕ್ಕೆ ಒಂದು ಬರ್ತಾನೆ ಮೀನು ಫ್ರೈ ರೆಡಿ ಆದ್ಮೇಲೆ. ಈಗ ನೋಡಿ ಕಾಲು ರೀಲ್ಸ್ ನೋಡ್ತಾ ಕೂತ್ಕೊಂಡಿದ್ದಾನೆ. ಗೈಸ್ ದೊಡ್ಡ ಇಶ್ಯೂ ಆಗಿಬಿಟ್ಟು ನಮ್ಮ ಕಶಿಲ್ನ ಮೊಬೈಲನ್ನು ನಾವು ಅಂಗಡಿಗೆ ಹೋಗಿದ್ವಲ್ಲ ಅಲ್ಲೇ ಬಿಟ್ಟು ಬಂದಿದ್ದೇವೆ. ಈಗ ಅರ್ಧ ಗಂಟೆ ಆಯಿತು. ಲೆಟ್ಸ್ ಗೋ ಗೈಸ್. ಏನಾಗಿದೆ ಗೊತ್ತಿಲ್ಲ, ಅಲ್ಲಿ ಓಡ್ತಾ ಇದ್ದಾರೆ ಅವರೀಗ. ನಾನು ಬನಿಯನಲ್ಲೇ ಬಂದಿದ್ದೇನೆ, ಅವರು ಓಡೋದ್ರು ತರಲಿಕ್ಕೆ, ಅಂದರೆ ಸುಮಾರು ಹೊತ್ತಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಉಂಡಾ? ನಾನು ಇವನ ಹತ್ರ ಮೊಬೈಲ್ ಕೊಟ್ಟದ್ದು, ಇವನ್ ಮೊಬೈಲ್ ಅಂಗಡಿಯಲ್ಲೇ ಬಿಟ್ಟು ಬಂದಿದ್ದಾನೆ. ಓ ಲಕ್ಕಲ್ಲಿ ಮೊಬೈಲ್ ತೆಗೆದಿಟ್ಟಿದ್ದಾರೆ ಇರಬೇಕು, ಇಲ್ಲಾಂದ್ರೆ ಅಷ್ಟೇ ಕತೆ. ಥ್ಯಾಂಕ್ಸ್ ಅಣ್ಣ. ಗೈಸ್ ಮೊಬೈಲ್ ಸಿಕ್ತು. ಎಂತ ಫೀಲಿಂಗ್? ನಾನು ಅಷ್ಟೇನು ಟೆನ್ಷನ್ ಆಗಿರ್ಲಿಲ್ಲ, ಯಾಕಂದ್ರೆ ಇವನ ಹತ್ರ ಕೋಟಿ ಗಟ್ಟಲೆ ಉಂಟು ಗೈಸ್. ಕೋಟಿ ಪುಡ್ಕಸಲ್ಲಿ ಕರ್ಕೊಂಡು ಓಡಾಡ್ತಿದ್ವಿ ವಂಶ ನಮ್ದು. ಇದಕ್ಕೆಲ್ಲ ಇದ್ರಲ್ಲ ನಾವು. ಅವ ಸಾಕಾನು ಮಾರೆ. ಮೀನ್ ಫ್ರೈ ರೆಡಿ ಆಗಿದೆ, ಈಗ ಬಿಡ್ತಾ ಇದ್ದೇವೆ ನಾವು ಎಣ್ಣೆಯಲ್ಲಿ. ಗ್ಯಾರಂಟಿ ಕಮೆಂಟ್ ಮಾಡಿದ್ರೆ ಕಂಟದನ್ನು ಬಂದು. ಮೀನ್ ಫ್ರೈ ಆಯ್ತು, ಈಗ ಊಟ ಮಾಡ್ತಿದ್ದೇವೆ. ಮೀನ್ ಫ್ರೈ ಹೇಗಿದೆ ಅಂತ ನೋಡುವ. ಸೂಪರ್ ಆಗಿದೆ, ಮಸಾಲ ಎಲ್ಲ ಹೇಳ್ಕೊಂಡು ಫಸ್ಟ್ ಕ್ಲಾಸ್ ಆಗಿದೆ. ಓಕೆ ಗೈಸ್, ಅಷ್ಟೇ ಇವತ್ತಿಗೆ ಇಲ್ಲಿನ ಬ್ಲಾಗ್ ಮುಗೀತು. ಮುಂದೆ ನಾವು ಶಾಪಿಂಗಿಗೆ ಹೋಗ್ತಿದ್ದೇವೆ, ಅದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತೇವೆ. ಫಾಲೋ ಮಾಡಿ.